ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತು ಆಂಧ್ರ ಸ್ಟೈಲ್ ಹೀರೆಕಾಯಿ ಪಪ್ಪು ಹೆಂಗ್ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ತೆಲುಗುದಲ್ಲಿ ಬೀರೆಕಾಯಿ ಪಪ್ಪು ಅಂತ ಹೇಳ್ತಾರೆ, ಕನ್ನಡದಲ್ಲಿ ನಾವು ಹೀರೆಕಾಯಿ ಬೇಳೆಯಿಂದ ಸಾರು ಮಾಡೋಣ ಬನ್ನಿ. ಸೊ ಅದಕ್ಕೆ ಏನೇನು ಬೇಕು ಗೊತ್ತಾ, ಒಂದು ಫ್ರೆಶ್ ಆಗಿ ಒಂದು 2 ಹೀರೆಕಾಯಿ ತಗೊಳ್ಳಿ. ಸೊ 2 ಹೀರೆಕಾಯಿ, ಇದು ತೊಗರಿಬೇಳೆ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಆನಿಯನ್ನು, ಕರಿಬೇವು, ಕೊತ್ತಂಬರಿ, ಟೊಮೊಟೊ, ಇಷ್ಟು ಐಟಮ್ನ ಫಸ್ಟ್ ತಗೊಳ್ಳಿ. ಹೀರೆಕಾಯಿನ ಫಸ್ಟ್ ಈ ಥರ ಎಲ್ಲ ಹೊಟ್ಟು ತೆಗೀರಿ, ಕ್ಲೀನಾಗಿ ಹಿಂದ್ಗಡೆ ಕಟ್ ಮಾಡ್ಕೊಂಡು ಈ ಥರ ಮೇಲ್ಗಡೆದು ಹೊಟ್ಟು ಲೈಟಾಗಿ, ಜಾಸ್ತಿ ತೆಗಿಯೋಂಗಿಲ್ಲ, ಲೈಟಾಗಿ ಈ ಥರ ತೊಳ್ಕೊಂಡು. ಸೊ ಆ ಥರ ಹೊಟ್ಟು ಮೇಲೆ ಹೊಟ್ಟು ತೆಗೆದ್ಮೇಲೆ ಈ ಥರ ಕ್ಲೀನಾಗಿ ಕಟ್ ಇದು ತೊಳ್ಕೊಂಬನ್ನಿ. ತೊಳ್ಕೊಂಡ್ಮೇಲೆ ಈ ಥರ ಕಟ್ ಮಾಡಿಕೊಂಡು ಸೆಂಟ್ರಿಗೆ ಕಟ್ ಮಾಡಿಕೊಂಡು ಮೇಲ್ಗಡೆ ಲೈಟಾಗಿದು ವೈಟ್ ಕಲರ್ ಇರುತ್ತಲ್ವ, ಅದು ಸ್ವಲ್ಪ ಲೈಟಾಗಿ ತೆಗೆದ್ಬಿಡಿ. ಅದು ಇದ್ರೆ ಪ್ರಾಬ್ಲಮ್ ಏನಲ್ಲ. ಸೊ ಅದೇನಂದ್ರೆ ಸ್ವೀಟ್ನೆಸ್ ಬರ್ದಿರ ಇರುತ್ತೆ, ಸಾಂಬಾರು ಟೇಸ್ಟಿ ಬರುತ್ತೆ. ಇದು ಜಾಸ್ತಿ ಇದ್ರೆ ಸಾಂಬಾರು ಸ್ವೀಟ್ನೆಸ್ ಬರುತ್ತೆ ಅಷ್ಟೇ, ಇನ್ನೇನು ಬರೋದು. ಅದರಿಂದ ಬೇರೆ ಬಲ್ತೋಗಿದ್ರೆ ಮಾತ್ರ ಕ್ಲೀನಾಗಿ ತೆಗಿಬೇಕು. ಇದು ಎಳೆದೆ, ಸೊ ಎಳೆದೆ ಪಪ್ಪು ಚೆನ್ನಾಗಿರೋದು. ಸೊ ಇದನ್ನೇ ಈ ಎಳೆದೆ ಯೂಸ್ ಮಾಡ್ಕೊಳ್ಳಿ, ಬಟ್ ಲೈಟಾಗಿ ತೆಗೀರಿ. ತೆಗೆದು ಎಲ್ಲನೂ ಕಟ್ ಮಾಡಿ ಇಟ್ಕೊಳ್ಳಿ. ತೊಗರಿ ಬೇಳೆನ ಚೆನ್ನಾಗಿ ತೊಳ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ಇದು ನಾವು ಅಂಗಡಿಯಿಂದ ಕೊಂಡ್ಕೊಂಬರ್ತೀವಲ್ವ, ಸೊ ಅದ್ರ ಮೇಲೆ ಪೌಡರ್ ಎಲ್ಲ ಇರುತ್ತೆ, ಯೂಸ್ ಮಾಡ್ತಾರೆ ಪೌಡರು. ಸೊ ನಾವು ಚೆನ್ನಾಗಿ ತೊಳ್ಕೊಂಡು ಹಾಕೋಬೇಕು. ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ನೀರಲ್ಲಿ ಹಾಕ್ಬಿಟ್ಟು ಹಾಕ್ಕೊಳ್ಳಿ. ಈಗ ಹೀರೆಕಾಯಿ ಆಲ್ರೆಡಿ ಒಂದ್ಸಲ ತೊಳೆದು ಕಟ್ ಮಾಡಿದ್ದು. ಸೊ ಇಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ, ಇನ್ನೂ ಸಣ್ಣಗೆ ಬೇಕಾದರೆ ಕಟ್ ಮಾಡ್ಕೋಬೋದು. ಸೊ ಒಂದು ಸ್ವಲ್ಪ ನೀರು ಕಟ್ ಮಾಡಬೇಕಾದ್ರೆ ನೀರಲ್ಲಿ ಒಂದ್ಸಲ ಹಾಕಿ, ಯಾಕಂದರೆ ಕಪ್ಪಗಾಗದೇ ಇರುತ್ತೆ, ಫ್ರೆಶ್ ಆಗಿ ಇರುತ್ತೆ. ನಾವು ಕಟ್ ಮಾಡ್ತಾ ನೀರಿಗೆ ಹಾಕ್ಕೊಂಡ್ರೆ. ಸೊ ಇದಾದಮೇಲೆ ಟೊಮೊಟೊನ ತೊಳ್ಕೊಳ್ಳಿ. ಟೊಮೊಟೊ ಎಷ್ಟು ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಟೊಮೊಟೊ ಹಾಕ್ಕೊಳ್ಳಿ. ಸೊ ಬೇಳೆ ಹಾಕ್ಕೊಂಡಿದ್ದೀವಿ, ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀವಿ, ಹಸಿಮೆಣ್ಸಿನ್ಕಾಯಿ, ಟೊಮೊಟೊ, ಹೀರೆಕಾಯಿ ಹಾಕ್ಕೊಂಡಿದ್ದೀವಿ. ಸೊ ಇಷ್ಟು ಹುಣಸೆ ಹಣ್ಣು ಹಾಕ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ, ಬರೀ ಟೊಮೊಟೊ ಅಲ್ದಿರ. ಸೊ ನೋಡಿ, ಇದು ಅರಿಶಿನ ಪುಡಿ ಹಾಕ್ಕೊಳ್ಳಿ. ಒಂದಷ್ಟು ಸಾಂಬಾರು ಪೌಡ್ರ್ ಹಾಕ್ಕೊಳ್ಳಿ. ಇದು ನಾವು ಮನೆಯಲ್ಲೇ ಮಾಡ್ತೀವಿ. ಈ ಸಾಂಬಾರು ಪೌಡ್ರ್ ಹೆಂಗೆ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಸೊ ಈ ಸಾಂಬಾರು ಪೌಡ್ರು ಹಾಕ್ಬೇಕು ಇದಕ್ಕೆ ಟೇಸ್ಟಿಗೆ. ಆಮೇಲೆ ನೀರು ಹಾಕ್ಕೊಳ್ಳಿ. ತುಂಬ ತಿಳಿ ಸಾಂಬಾರು ಬೇಕನ್ನೋರು ಜಾಸ್ತಿ ನೀರು ಹಾಕ್ಕೊಳ್ಳಿ. ಸೊ ನಮ್ಮ ಮನೆಯಲ್ಲಿ ನನಗೆ ಗಟ್ಟಿ ಇರಬೇಕು, ಸ್ವಲ್ಪ ನಾನು ಗಟ್ಟಿಯಾಗೆ ಮಾಡ್ತೀನಿ. ಸೊ ಅದಕ್ಕೆ ನೀರು ನಾನು ಕಡಿಮೆನೇ ಯೂಸ್ ಮಾಡ್ತೀನಿ. ಸೊ 2 ಗ್ಲಾಸಸ್ ನೀರು ಹಾಕ್ಕೊಳ್ಳಿ. ಸೊ ಉಪ್ಪಂತೂ ಇವಾಗ ಹಾಕ್ಬೇಡಿ, ಉಪ್ಪು ಹಾಕಿದ್ರೆ ಬೇಳೆ ಬೇಯೋದಿಲ್ಲ. ಅದೊಂದು ಟಿಪ್ಪು ನೋಡ್ಕೊಳ್ಳಿ. ಇದೇ ಸಾರಿಗೆಲ್ಲ, ಬೇಳೆ ಸಾರಿಗಷ್ಟೇ, ಮಸ್ಸೊಪ್ಪಿಗೂ ಅಷ್ಟೇ, ಉಪ್ಪು ಹಾಕಿದ್ದೀವಿ ಅಂದರೆ ಬೇಳೆ ಚೆನ್ನಾಗಿ ಬೇಯೋದಿಲ್ಲ. ಸೊ ಈಗ ನಾನು ಸ್ಟವ್ ಮೇಲೆ ಇಡ್ತಿದ್ದೀನಿ. ಸೊ ಈ ಥರ 3 ವಿಸಿಲ್ ಬರೆಸ್ಬೇಕು. 3 ವಿಸಿಲ್ ಬಂದಮೇಲೆ ಸ್ಟವ್ ಆಫ್ ಮಾಡ್ಕೊಳ್ಳಿ.
ಈಗ ಮಸಿ ಅಲ್ಲಿ ನೋಡಿ ಆಲ್ರೆಡಿ 3 ವಿಸಿಲ್ ಬಂದು ಗ್ಯಾಸ್ ಎಲ್ಲ ಹೋದ್ಮೇಲೆ ತೆಗ್ದಿದ್ದೀನಿ. ಸೊ ತೆಗೆದು ಇದರಲ್ಲಿ ನೀರಿರುತ್ತಲ್ವ ಅದನ್ನ ಬೇರೆದಕ್ಕೆ ಬಗ್ಸ್ಕೊಳ್ಳಿ. ಏನಕ್ಕೆ ಇಷ್ಟೊಂದು ನೀಟಾಗಿ ತೋರಿಸ್ತಿದ್ದೀನಿ ಅಂತಂದ್ರೆ ಕೆಲವೊಬ್ರಿಗೆ ಈ ತರ ಬಗ್ಸ್ಬೇಕಂದ್ರೆ ಫಸ್ಟ್ ಸಾಂಬಾರೆಲ್ಲ ಅಡುಗೆ ಮಾಡೋ ಹೋಗ್ತಾರಲ್ವ, ಟ್ರೈ ಮಾಡ್ತಾರಲ್ವ, ಅವಾಗ ನೀರು ಬಗ್ಸ್ದಿರ ಹಂಗೆ ಮಾಡಕ್ ಹೋಗ್ತಾರೆ. ಸೊ ಅದು ಮಸೆಯಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನಾನು ಕ್ಲೀನಾಗಿ ತೋರಿಸ್ತಿದ್ದೀನಿ. ಸೊ ಇವಾಗ ಮಸೆಗೆ ಇದು ಸ್ಟಿಕ್ ಇದೆಯಲ್ಲ, ಇದರಿಂದ ಈ ಥರ ಚೆನ್ನಾಗಿ ಉಜ್ಕೊಳ್ಳಿ. ಸರ ಮಸಿಬೇಕು. ಮನೆಯಲ್ಲಿ ಏನಾದರೂ ನಿಮಗೆ ಸ್ಮಾಶರ್ ಇದ್ದರೆ ಸ್ಮಾಶರಿಂದನೂ ಮಾಡ್ಕೋಬೋದು. ಸೊ ನಾವು ಯಾವಾಗ ಮಸಿಯೋದಕ್ಕೆ ಸೊಪ್ಪು ಸಾರಿಗಾಗಲಿ ಯಾವುದಕ್ಕಾಗಲಿ ಇದೇ ಸ್ಟಿಕ್ ಯೂಸ್ ಮಾಡ್ತೀವಿ. ಸೊ ಅದಕ್ಕೆ ಈಗಲೂ ಇದೇ ಸ್ಟಿಕ್ ಯೂಸ್ ಮಾಡಿ ತೋರಿಸ್ತಿದ್ದೀನಿ ನಿಮಗೆ. ನೋಡಿ ಈ ಥರ ನುಣ್ಣಗಾಗಿದೆ, ಮಸ್ತಿದ್ದೀನಿ. ಈಗ ನಾವು ಆಲ್ರೆಡಿ ಬಗ್ಸಿಟ್ಟಿದ್ದೀವಲ್ಲ ಆ ನೀರನ್ನು ಯೂಸ್ ಮಾಡ್ಕೊಳ್ಳಿ. ನೋಡಿ ಸಾಂಬಾರು ಇಷ್ಟು ಮಾತ್ರ ಗಟ್ಟಿ ಇರಬೇಕು. ನನಗಂತೂ ಈ ಥರ ಇಷ್ಟು ಮಾತ್ರ ಗಟ್ಟಿ ಇರಬೇಕು. ಇಲ್ಲ ನಮ್ಗೆ ಇನ್ನೂ ಸ್ವಲ್ಪ ನೀರು ಬೇಕು, ಇನ್ನೂ ಸ್ವಲ್ಪ ತೆಳುವಾಗಿರಬೇಕು ಅನ್ನೋರು ಸ್ವಲ್ಪ ನೀರು ಹಾಕ್ಕೊಳ್ಳಿ. ನನಗೆ ಎಷ್ಟು ಹೆಂಗೆ ಬೇಕು ನಾನು ಹಂಗೆ ಮಾಡ್ಕೊತಿದ್ದೀನಿ. ಸೊ ನಂಗೆ ಇಷ್ಟು ಮಾತ್ರ ಗಟ್ಟಿ ಇದ್ರೇ ಇಷ್ಟ ಆಗೋದು. ಆಯಿಲ್ ಸ್ವಲ್ಪ ಹೀಟ್ ಆದಮೇಲೆ ಒಂದು ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕಿ ಈಗ ಹಾಕೊಂಡ್ರಲ್ಲ, ಈಗ ಕರಿಬೇವು ತೊಳೆದ್ಬಿಟ್ಟು ಹಾಕ್ಕೊಳ್ಳಿ. 4 ಒಣಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಒಗ್ಗರಣೆಗೆ, ಚೆನ್ನಾಗಿರುತ್ತೆ ಟೇಸ್ಟು. ನಿಮ್ಗೇನಾದ್ರು ಸ್ವಲ್ಪ ಖಾರ ಕಮ್ಮಿ ಅನ್ಸಿದ್ರೆ ಇದನ್ನು ಯೂಸ್ ಮಾಡ್ಕೋಬೋದು. ಇದನ್ನು ನಾನು ಯೂಸ್ ಮಾಡ್ಕೊತೀನಿ, ಅದಕ್ಕೆ ಹೇಳ್ತೀನಿ. ಸ್ವಲ್ಪ ಇಂಗು. ನಾನು ಸಾಂಬಾರು ಪೌಡ್ರ್ ಹೇಳ್ತಿದ್ನಲ್ಲ, ಆ ಸಾಂಬಾರು ಪೌಡ್ರ್ ಏನಾದರೂ ಯೂಸ್ ಮಾಡದೇ ಇರ್ತಾರಲ್ವ, ಕೆಲವ್ರ ಮನೆಯಲ್ಲ ಸಾಂಬಾರು ಪೌಡ್ರ್ ಮಾಡಲ್ಲ. ಸೊ ಅಂಥದ್ದವ್ರು ಏನು ಮಾಡ್ಕೋಬೋದು, ಒಂದು ಸ್ವಲ್ಪ ಇಲ್ಲೇ ಜೀರಿಗೆ ಪೌಡ್ರು, ಸ್ವಲ್ಪ ಮೆಂತ್ಯ ಪೌಡ್ರು, ಸ್ವಲ್ಪ ಮೆಣಸು ಪೌಡ್ರು ಅದೆಲ್ಲ ಒಗ್ಗರಣೆಗೆ ಹಾಕ್ಕೋಬೋದು. ಈಗ ಹಾಕ್ಕೊಂಡ್ರೇನು ಸೇಮ್ ಟೇಸ್ಟೇ ಬರುತ್ತೆ. ಬಟ್ ನಾವು ಆ ಸಾಂಬಾರು ಪೌಡ್ರಿಗೆ ಬೇಳೆಕಾಳೆಲ್ಲ ಹಾಕಿ ಮಾಡಿರ್ತೀವಿ. ಬಟ್ ಮೆಣಸಿನ್ಕಾಯಿ ಮತ್ತು ಧನಿಯಾ ಸಪ್ರೇಟಾಗಿ ಮಾಡ್ಕೊತೀವಿ. ಈ ಸಪ್ರೇಟ್ ಸಾಂಬಾರು ಪೌಡ್ರ್ ಬೇರೆ, ಅದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಿ ಹಾಕ್ತೀನಿ ಸಾಂಬಾರು ಪೌಡ್ರನ್ನ. ಸೊ ನೋಡಿ ಈ ಥರ ಬ್ರೌನ್ ಕಲರ್ ಬರಬೇಕು. ಬ್ರೌನ್ ಕಲರ್ ಬರೋವರೆಗೂ ಈ ಥರ ತಿರುಗಿಸ್ತಾ ಇರಿ. ಸೊ ಬೇಕಾದರೆ ಕೆಲವೊಬ್ರು ಬೆಳ್ಳುಳ್ಳಿನ ಈಗ ಸ್ವಲ್ಪ ಜಜ್ಜಿಬಿಟ್ಟು ಹಾಕ್ಕೋಬೋದು. ನನಗೇನು ಬೇಕು, ನಾನೇನು ಹಾಕಲ್ಲ, ಇದು ಆಲ್ರೆಡಿ ನಾನು ಸಾಂಬಾರಲ್ಲಿ ಹಾಕಿರ್ತೀನಲ್ಲ ಬೇಯೋದಕ್ಕೆ. ಸೊ ಅದನ್ನೇ ಅದೇ ಟೇಸ್ಟ್ ಬರುತ್ತೆ ಅಂದ್ಬಿಟ್ಟು ನಾನು ಯೂಸ್ ಮಾಡಲ್ಲ. ಸೊ ಈ ಥರ ಆದಮೇಲೆ ಒಗ್ಗರಣೆ ನೋಡಿ, ಒಗ್ಗರಣೆ ಚೆನ್ನಾಗಿ ಸ್ಮೆಲ್ ಬರ್ತಾರಲ್ಲ ಹಾಕ್ತೀವಿ. ಸೊ ಈ ಸಾಂಬಾರನ್ನು ಮುದ್ದೆ ಜೊತೆ ಆಗಲಿ, ರೈಸ್ ಜೊತೆ ಆಗಲಿ, ಚಪಾತಿ ಜೊತೆ ಆಗಲಿ, ರೊಟ್ಟಿ ಜೊತೆ ಆಗಲಿ ಯಾವುದ್ರ ಕಾಂಬಿನೇಷನ್ ಮಾಡ್ಕೊಂಡ್ರೂ ಚೆನ್ನಾಗಿರುತ್ತೆ. ನೆಕ್ಸ್ಟು ಇದ್ರ ಜೊತೆಗೆ ತುಪ್ಪ ಹಾಕ್ಕೊಂಡು ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ರೈಸ್ ಜೊತೆ ತಿಂದ್ರೇನು ಇನ್ನೂ ಚೆನ್ನಾಗಿ ಟೇಸ್ಟ್ ಬರುತ್ತೆ. ತುಪ್ಪ ಇಷ್ಟಪಡೋರು ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ, ಊಟ ಮಾಡಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಯಾರ್ಯಾರಿಗೆ ಇಷ್ಟ ಆಗಿದೆ ಈ ಸಾಂಬಾರು, ಇದು ಟ್ರೈ ಮಾಡಿ ಒಂದು ಸಲ ಹೇಗಿರುತ್ತೆ ಅಂತ. ಸೊ ಚೆನ್ನಾಗಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಈ ಥರ ಒಗ್ಗರಣೆ ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಬೇಗ ಬಿಡಿ. ಬೆಂದಾದಮೇಲೆ ಕೊತ್ತಂಬರಿ ಹಾಕ್ಕೊಳ್ಳಿ, ಟೇಸ್ಟಿಗೆ, ಗಾರ್ನಿಷಿಂಗ್ಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಮಾಡಿಬಿಟ್ಟು ಈ ಥರ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ನೋಡಿ ಸಾಂಬಾರು ನೋಡ್ತಾ ಇದ್ರೇ ತಿನ್ಬೇಕು ಅನಿಸುತ್ತೆ. ಒಂದು ಸಲ ತಪ್ಪದೇ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ರೈಸ್ ಜೊತೆ, ನಾವೀಗ ರೈಸ್ ಜೊತೆಗೆ ಮಾಡಿದ್ದೀನಿ. ಕರ್ರಿ ಮುದ್ದೆ ಜೊತೆ ಆಗಲಿ, ರೈಸ್ ಜೊತೆ ಆಗಲಿ, ಚಪಾತಿ ಜೊತೆ ಆಗಲಿ ಚೆನ್ನಾಗಿರುತ್ತೆ. ಯಾವುದರಿಂದಲಾದರೂ ನೀವು ಟ್ರೈ ಮಾಡ್ಬೋದು. ಒಂದು ಸಲ ಟ್ರೈ ಮಾಡಿಬಿಟ್ಟು ಕಮೆಂಟಲ್ಲಿ ತಿಳಿಸಿ ಹೇಗಿದೆ ಅಂತ. ಓಕೆ, ಬಾಯ್ ಬಾಯ್ ಫ್ರೆಂಡ್ಸ್, ಬಾಯ್.